ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದಕ್ಕೆ ಬನ್ನಿ. ಆಲ್ರೆಡಿ ನೀವು ತಮ್ನೈನಲ್ಲಿ ನೋಡಿರ್ತೀರಾ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮ್ಗೆ ಆಲ್ರೆಡಿ ತಮ್ನೈನಲ್ಲಿ ಗೊತ್ತಾಗಿರುತ್ತೆ. ಅದನ್ನು ನನಗೆ ಲೈವ್ ಮಾಡೋದು ಹೇಗೆ ಅಂತ. ಲೈವ್ ಮಾಡೋದನ್ನ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಹೇಗೆ ಲೈವ್ ಮಾಡೋದು ಯೂಟ್ಯೂಬಲ್ಲಿ. ನನಗೆ ಲೈವ್ ಆಪ್ಷನ್ನೇ ಬಂದಿರಲ್ಲ, ಏನು ಮಾಡೋದು, ಲೈವ್ ಎಲ್ಲಿರುತ್ತೆ, ಅದು ತುಂಬ ಸುಮಾರಷ್ಟು ಕ್ವಶನ್ಸು ನನಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಅದಕ್ಕೆ ನಿಮಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನು ನೋಡ್ತೀರಾ ಅಂತಂದರೆ ಲೈವ್ ಕಂಪ್ಲೀಟ್ ಸೆಟ್ಟಿಂಗ್ಸ್, ಲೈವ್ ಹೋಗಿ ಹೇಗೆ ಮಾತಾಡೋದು ಅದೆಲ್ಲ ನಿಮಗೆ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಆ್ಯಂಡ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಪ್ಲಸ್ ಸೈನ್ ಕಾಣಿಸ್ತಾ ಇರ್ಬೋದು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಆಪ್ಷನ್ ವಿಡಿಯೋ ಅಂತ ತೋರಿಸುತ್ತೆ, ನೆಕ್ಸ್ಟ್ ಶಾರ್ಟ್ಸ್ ಅಂತ ತೋರಿಸುತ್ತೆ, ಹಾಗೆ ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದು ಲೈವ್, ಫೋರ್ತ್ ಏನು ಪೋಸ್ಟ್. ಓಕೆನಾ? ಅದು ಪೋಸ್ಟ್ ಏನಾದರೂ ಮಾಡೋದಿದ್ರೆ ಪೋಸ್ಟ್ ಮಾಡ್ಬೋದು. ಲೈವ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನೋ, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ನೀವು ಕಿಡ್ಸ್ಗೋಸ್ಕರ ಮಾಡ್ತಿಲ್ಲ, ಸೊ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಬೇಕು. ಹಾಗೆ ಕೊಟ್ಟ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ತೋರಿಸುತ್ತೆ. ಸೊ ಈ ಥರ ತೋರಿಸಿದ ಮೇಲೆ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಒಂದು ಪೆನ್ಸಿಲ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಟೈಟಲ್ನ ಕೊಟ್ಕೋಬೋದು. ಲೈಕ್ ಲೈವ್ ಬಗ್ಗೆ, ಹೇಗೆ ಲೈವ್ ನೀವು ಏನದ್ರ ಬಗ್ಗೆ ಲೈವ್ ಮಾಡ್ತಾಯಿದ್ದೀರಾ ಆದರೂ ನಿಮಗೆ ಏನಾದರೂ ಒಂದು ಕೊಡ್ಬೋದು. ಇಲ್ಲಾಂದರೆ ಡಿಫಾಲ್ಟಲ್ಲಿ ಏನಿರುತ್ತೆ, ನಿವೇದಿತಾ ಸೋನು ಈಸ್ ಲೈವ್ ಅಂತ ಬಂತು ಫಸ್ಟು. ಸೊ ಅದೇ ಕೊಟ್ರೂ ಓಕೆ, ಬಟ್ ಇದನ್ನು ಕೊಟ್ರೂ ನಿಮಗೆ ವರ್ಕ್ ಆಗುತ್ತೆ. ಸೊ ನಾನಿಲ್ಲಿ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ ಅಂತ ನಾನು ಇಲ್ಲಿ ಒಂದು ಟೈಟಲ್ನ ಕೊಡ್ತಾ ಇದ್ದೀನಿ. ಸೊ ಆ್ಯಂಡ್ ಒಂದೆರಡು ಇಮೋಜಿನೂ ಹಾಕ್ಬೋದು. ನಿಮ್ಗೆ ಏನು ಬೇಕಾದರೂ, ನಿಮ್ಮ ಟೈಟಲ್ ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ಕೊಡ್ಬೋದು. ಆ್ಯಂಡ್ ಇಲ್ಲಿ ನೀವು ಪಬ್ಲಿಕ್ನ ಕೊಡಬೇಕು, ಬಿಕಾಸ್ ಎಲ್ಲರೂ ನೋಡಬೇಕು. ಸೊ ಅದಕ್ಕೆ ಪಬ್ಲಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಗೋ ಲೈವ್ ಟುಗೆದರ್ ಅಂತಂದರೆ ನೀವು ಇನ್ನೊಬ್ಬರ ಜೊತೆ ಲೈವಲ್ಲಿ ನೀವು ಯಾರಾದರೂ ಬರ್ಬೋದು ಅಂತ, ಅದಕ್ಕೋಸ್ಕರ ನೀವು ಗೋ ಲೈವ್ ಆಪ್ಷನ್ ಕೊಡ್ಬೋದು. ಆ್ಯಂಡ್ ಇದು ಡಿಸ್ಕ್ರಿಪ್ಷನ್ ನೀವು ಏನು ಬೇಕಾದರೂ ಫಿಲ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಹಾಗೇನೂ ಬಿಡ್ಬೋದು. ಆ್ಯಂಡ್ ಇದಾದಮೇಲೆ ಈ ಥರ ಈ ಥರ ಇಂಟರ್ಫೇಸ್ ಒಂದು ನಿಮಗೆ ತೋರಿಸುತ್ತೆ. ಇದರ ಮತ್ತೆ ನೀವು ಅದೊಂದು ಪೆನ್ಸಿಲ್ ಸಿಂಬಲ್ ಮೇಲೆ ಹೋದರೆ ಇಲ್ಲಿ ಅಪ್ಲೋಡ್ ತಮ್ನೇಲ್ ಅಂತ ಇರುತ್ತೆ. ಆ ಅಪ್ಲೋಡ್ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಅದು ತಮ್ನೇಲ್ ಗೊತ್ತಲ್ವ, ತಮ್ನೇಲ್ ಮೇಲೆ ಹಾಕಿದ್ರೆ ಅವರು ನೋಡಿದ ತಕ್ಷಣ ಅಟ್ರಾಕ್ಟಾಗಿ ನಿಮ್ಮ ಒಂದು ಲೈವ್ಗೆ ಜಾಯಿನ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಒಂದು ತಮ್ನೇಲ್ನ ಹಾಕ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಬರೀ ಜಸ್ಟ್ ಐಸ್ ಮಾತ್ರ ಹಾಕ್ತೀನಿ. ಈ ಥರ ಒಂದು ಫೋಟೋ ರೆಡಿ ಆಗುತ್ತೆ ತಮ್ನೇಲ್ಗೆ. ಹಾಗೆ ನಿಮ್ಮ ಒಂದು ಟೈಟಲ್ ಕೂಡ ಇರುತ್ತೆ, ಹೆಡ್ಡಿಂಗ್. ಸೊ ಇಷ್ಟಾದಮೇಲೆ ನೀವು ಗೋ ಲೈವ್ ಅಂತ ಇರುತ್ತೆ, ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈವ್ಗೆ ಜಾಯಿನ್ ಆದ್ರಿ ಅಂತ. ಸೊ ಇಲ್ಲೊಂದು ಆಪ್ಷನ್ ಕೂಡ ಇದೆ, ಬ್ಯಾಕ್ ಕ್ಯಾಮ್ರಾ. ಸೊ ಇದು ಬ್ಯಾಕ್ ಕ್ಯಾಮ್ರಾ. ನೀವೇನಾದರೂ ಬ್ಯಾಕಲ್ಲಿ ತೋರಿಸ್ಬೇಕಂತಂದರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬೋದು. ಸೊ ಇಲ್ಲ ಫ್ರಂಟ್ ಕ್ಯಾಮ್ರಾನೇ ನೀವು ಆನ್ ಮಾಡ್ಕೋಬೋದು. ಇದು ಇಷ್ಟು ಲೈವ್ ಬಗ್ಗೆ. ಆ್ಯಂಡ್ ಇವಾಗ ನಾನು ಲೈವ್ ಹೋಗಿ ಕೂಡ ನಿಮಗೆ ತೋರಿಸ್ತೀನಿ. ಇದು ಗೋ ಲೈವ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಲೈವ್ ಹೋಗಬೇಕು ಅಂತ ಅಂದರೆ. ನೋಡಿ, ಗೋಯಿಂಗ್ ಲೈವ್ ಅಂತ ನಿಮಗೆ ತೋರಿಸ್ತಿದೆ. ಸೊ ನಾನು ಇವಾಗ ಲೈವಲ್ಲಿ ಆಲ್ರೆಡಿ ಇದ್ದೀನಿ. ಸೊ
ಈ ಲೈವಲ್ಲಿ ಏನೇನಿದೆ ಅಂತ ಅಂದರೆ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಒಂದು ಲೈವ್ ಪಕ್ಕ ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಏನಪ್ಪ ಅಂತಂದರೆ ನೀವು ಎಷ್ಟು ಅವರು ಲೈವ್ ಮಾಡ್ತಾಯಿದ್ದೀರಾ, ಎಷ್ಟು ಅವರ್ ಲೈವಲ್ಲಿ ಇದ್ದೀರಾ ಅಂತ ಟೈಮಿಂಗ್ಸು ಕೌಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಪಕ್ಕ ಇರೋದು ಏನಂತ ಅಂದರೆ ಎಷ್ಟು ಮೆಂಬರ್ಸ್ ನಿಮ್ಮ ಲೈವ್ನ ನೋಡ್ತಿದ್ದಾರೆ ಅಂತ. ಆ್ಯಂಡ್ ಅದ್ರ ಪಕ್ಕ ಇರೋದು ಲೈಕ್ಸ್ ಇಂಪಾರ್ಟೆಂಟು. ಲೈಕ್ಸ್ ಬರಬೇಕು, ಲೈವ್ ಮಾಡಿದ್ರೆ ಲೈಕ್ಸ್ ಇರಬೇಕು. ಆ್ಯಂಡ್ ಇದಾದಮೇಲೆ ಇಲ್ಲಿ ಏನಂತಂದರೆ ಫಸ್ಟ್ ಆಪ್ಷನ್ ಬ್ಯಾಕ್ ಕ್ಯಾಮ್ರಾ ಇಲ್ಲ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು. ಆ್ಯಂಡ್ ಇದ್ರ ಜೊತೆಗೆ ಅಲ್ಲೇನಪ್ಪ ಅಂತಂದರೆ ಮೈಕ್ ಆನ್ ಆಫು ನೀವು ಮ್ಯೂಟ್ ಮಾಡ್ಕೋಬೇಕಂದ್ರೆ ಮ್ಯೂಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಬಿಡ್ಬೋದು. ಆ್ಯಂಡ್ ಅದೇನಪ್ಪ ಅಂದರೆ ಫಿಲ್ಟರ್ಸ್ ಕೂಡ ನಿಮಗೆ ಅಪ್ಲೈ ಮಾಡಿಕೊಂಡು ಲೈವ್ಗೆ ಹೋಗ್ಬೋದು. ಸೊ ಇದಿಷ್ಟು ಲೈವ್ ಇಂಟರ್ಫೇಸಲ್ಲಿ ಏನೇನಿದೆ ಅಂತ ನಿಮಗೆ ನಾನು ತೋರಿಸ್ದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಗೋಯಿಂಗ್ ಲೈವ್ ಅಂತ ಬರುತ್ತೆ, ತೋರಿಸ್ತೀನಿ ರೀ. ಸೊ ಇದು ಕಂಪ್ಲೀಟ್ ಕ್ಯಾಲ್ಕುಲೇಟ್ ಆದಮೇಲೆ ನಿಮ್ಮದೆಲ್ಲ ಲೈವ್ ಕಂಪ್ಲೀಟ್ ಆದಮೇಲೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ತೋರಿಸುತ್ತೆ. ಸೊ ಈ ಥರ ಇಂಟರ್ಫೇಸ್ ತೋರಿಸಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಡ್ಯೂರೇಷನ್, ಚೆಕ್ ರೇಟ್, ಒಂದು ಸೆಕೆಂಡ್ ಇರಿ. ವೀವ್ಸ್ ಆ್ಯಂಡ್ ಪೀಕ್ ಕಾನ್ಸಂಟ್ರೇಷನ್ ಮತ್ತು ಟೋಟಲ್ ವಾಚ್ ಟೈಮ್, ಹಾಗೆ ಅವರೇಜ್ ವೀವ್ಸ್ ಎಷ್ಟಿದೆ, ಚಾಟ್ ರೇಟ್ ಅಂದರೆ ಎಲ್ಲ ಎಷ್ಟು ಟೈಪ್ ಮಾಡ್ತಾರೆ ಅಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ವ್ಯೂಸ್ ಬರೋದಕ್ಕೆ. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಎಷ್ಟು ಅವರ್ ನಿಮಗೆ ವಾಚ್ ಅವರ್ ಕೌಂಟ್ ಆಗಿದೆ ಅಂತ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದಿಷ್ಟು ಲೈವ್ ಬಗ್ಗೆ. ಸೊ ನೋಡಿದ್ರಲ್ಲ, ಲೈವ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಅಂತ ನಾನು ಅನ್ಕೋತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಯಾರೆಲ್ಲ ಲೈವ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈವ್ಗೆ ವಾಚ್ ಅವರ್ಸ್ ನಿಮಗೆ ಬರುತ್ತೆ. ಸೊ ನೀವು ಲೈವ್ ಸ್ಟಾರ್ಟ್ ಮಾಡಬೇಕಂದ್ರೆ ಅದರ ಒಂದು ಕಂಡೀಷನ್ ಇದೆ. ಏನಪ್ಪ ಅಂತಂದರೆ ನಿಮಗೆ 50 ಫಾಲೋವರ್ಸ್ ಆಗಿರಬೇಕು ಫಸ್ಟ್. ಸೊ 50 ಫಾಲೋವರ್ಸ್ ಆದಮೇಲೆ ನೀವು ಲೈವ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೈವ್ ಆಪ್ಷನ್ ನಿಮಗೆ ಕಾಣಿಸೋದೆ 50 ಫಾಲೋವರ್ಸ್ ಆದಮೇಲೆ. ಹಾಗಾಗಿ ಲೈವ್ ಮಾಡಬೇಕು ಅಂತಂದರೆ 50 ಫಾಲೋವರ್ಸ್ನ ಮಾಡಿಕೊಂಡು ಲೈವ್ ಆಪ್ಷನ್ನ ಆನ್ ಮಾಡಿ. ಈ ವಿಡಿಯೋ ನೀವೇನಾದರೂ ಸ್ಕಿಪ್ ಮಾಡ್ದಿರಾ ನೋಡಿದರೆ ನೀವು ಲೈವ್ ಕೂಡ ಮಾಡೋದು ಹೇಗೆ ಅಂತ ತಿಳ್ಕೊಂಡಿರ್ತೀರಾ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಫುಲ್ ವಿಡಿಯೋ. ಬಾಯ್ ಆಲ್. ಥ್ಯಾಂಕ್ ಯು.